ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸುಮಾ ಸಚಿನ್ಗೆ ಫೋನ್ ಮಾಡಿ, ನಾನು ನಿನ್ನ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಬಿಟ್ಟೆ, ನೀನಾದರೂ ವಿಷಯನ ಹೇಳ್ಬೋದಿತ್ತಲ್ವಾ ಅಂತ ಕೇಳ್ತಾರೆ. ಆಗ ಸಚಿನ್ ಹೇಳ್ಬೋದಿತ್ತು ಆದ್ರೆ ಅಂತ ಹೇಳಕ್ ಹೋಗ್ತಾರೆ. ಆಗ ಸುಮಾ ಆದ್ರೆ ಹೋದ್ರೆ ಅನ್ನೋ ಮಾತಿಂದನೇ ಇಷ್ಟೆಲ್ಲ ಆಗಿದ್ದು, ನಾನು ನಿನ್ನ ಬಗ್ಗೆ ತುಂಬಾ ಚೀಪಾಗಿ ಯೋಚನೆ ಮಾಡಿಬಿಟ್ಟೆ. ಅದು ಅಲ್ಲದೆ ಎಲ್ಲರ ಮುಂದೆ ಪ್ರದೀಪ್ಗೆ ಸಾರಿ ಕೇಳು ಅಂತಲೂ ಬಲವಂತ ಮಾಡಿಬಿಟ್ಟೆ. ನಾನು ನಿನಗೆ ಮಾತಾಡೋದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ, ನೀನು ಅವಾಗಲಾದರೂ ವಿಷಯನ ಹೇಳ್ಬೋದಿತ್ತಲ್ವ ಅಂತ ಕೇಳ್ತಾಳೆ. ಆಗ ಸಚಿನ್, ನಾನು ಎಲ್ಲರ ಮುಂದೆ ಪ್ರದೀಪು ನಿನ್ನ ಬಟ್ಟೆ ಬದಲಾಯಿಸ್ತಿರೋದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ ಅಂತ ಹೇಳಿದಿದ್ರೆ ಪ್ರದೀಪ್ ಮಾಡಿರೋ ಕೆಟ್ಟ ಕೆಲಸಕ್ಕಿಂತ ನಿನ್ನ ಬಗ್ಗೆನೇ ತುಂಬಾ ಜನ ಕೆಟ್ಟದಾಗಿ ಮಾತಾಡಿರೋರು ಅಂತ ಹೇಳ್ತಾರೆ. ಸುಮಾ, ನಾನು ಆತರದಲ್ಲಿ ತುಂಬಾ ತಪ್ಪು ಮಾಡಿಬಿಟ್ಟೆ, ಆತರದಲ್ಲಿ ನಿನ್ನ ಒಳ್ಳೆತನನೇ ಅರ್ಥ ಮಾಡ್ಕೊಳ್ಳಿಲ್ಲ ಸಚಿನ್, ನಾನು ಇವಾಗ ನಿನಗೆ ಸಾರಿ ಕೇಳಿದ್ರು ಕೂಡ ಬಹುಶಃ ಅದು ಚಿಕ್ಕ ಪದನೇ ಅಂತ ಹೇಳ್ತಾ ಅಳ್ತಾ ಇರ್ತಾರೆ. ಆಗ ಸಚಿನ್, ಸುಮಾ ಅಳ್ತಾ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಹಾಗೇನಿಲ್ಲ ಅಂತ ಹೇಳಿದ್ರೆ ಆಗ ಸಚಿನ್, ಅಲ್ಲ ನೀನು ನನಗೆ ಸಾರಿನ ನಾಳೆ ಕಾಲೇಜಲ್ಲೇ ಕೇಳ್ಬೋದಿತ್ತಲ್ವಾ, ಇವಾಗ ಯಾಕೆ ಫೋನ್ ಮಾಡಿದೆ ಅಂತ ಕೇಳ್ತಾರೆ. ಆಗ ಸುಮಾ, ನಿಜ ಹೇಳ ಸಚಿನ್, ನಾನೇನಾದರೂ ನಿನ್ನನ್ನು ಮೀಟ್ ಮಾಡೋ ಚಾನ್ಸ್ ಸಿಕ್ಕಿದಿದ್ರೆ ನಾನು ಮೀಟ್ ಮಾಡೇನೆ ನಿನಗೆ ಸಾರಿನ ಕೇಳ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಸಚಿನ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂದರೆ ಸಚಿನ್ ಸುಮಾ ಮನೆ ಮುಂದೆನೇ ನಿಂತಿರ್ತಾರೆ. ಸರಿ ಆಯಿತು, ನಿಜನಾ, ನೀನು ಇವಾಗಲೇ ಆಚೆ ಬಾ ಅಂತ ಹೇಳ್ತಾರೆ. ಆಗ ಸುಮಾ, ಹಾಗಾದರೆ ನೀನು ನಮ್ಮ ಮನೆ ಹತ್ರ ಬಂದಿದ್ಯಾ ಅಂತ ಕೇಳ್ತಾಳೆ. ಹೌದು ಅಂತ ಹೇಳಿದ್ಮೇಲೆ ಸರಿ ಅಂತ ಸುಮಾ ತುಂಬಾ ಖುಷಿಯಿಂದ ಹೊರಗಡೆ ಹೋಗ್ತಾರೆ. ಈ ಕಡೆ ಬಂಗಾರಮ್ಮನ ಮನೇಲಿ ಎಲ್ಲರೂ ಕೂಡ ಹಾಲಲ್ಲಿ ಕೂತಿರ್ತಾರೆ. ಆಗ ಬಂಗಾರಮ್ಮ ರೂಮಿಂದ ಹಾಲ್ಗೆ ಬರ್ತಾರೆ. ಆಗ ಬಂಗಾರಮ್ಮ, ಇದ್ಯಾಕೆ ಎಲ್ಲರೂ ಕೂಡ ಮಾತು ಬರ್ದೇ ಇರೋ ಥರ ಮೌನವಾಗಿ ಕೂತಿದ್ದೀರಾ ಅಂತ ಕೇಳ್ತಾರೆ. ಆಗ ಸ್ನೇಹ, ಅತ್ತೆ ನೀವೇನಕ್ಕೆ ಬರೋದಿಕ್ಕೆ ಹೋದ್ರಿ, ರೂಮಲ್ಲಿ ರೆಸ್ಟ್ ಮಾಡುತ್ತಾನೆ, ಹೊರಗಡೆ ಮಳೆ ಚಳಿ ಎಲ್ಲ ಇದೆ, ರೂಮಲ್ಲಿ ರೆಸ್ಟ್ ಮಾಡೋದಲ್ವಾ ಅತ್ತೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ, ನೀನು ಕೂಡ ನಮ್ಮವ್ವ ನನಗೆ ಆಗ್ಬಿಟ್ಟಿಯಾ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ, ಪುಟ್ಟಕ್ಕ ನೋಡು ನಿನ್ನ ಮಗಳು ನನ್ನ ಜೊತೆ ಎಷ್ಟು ಸಲಿಗೆನ ತಗೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಆಗ ಚೌಡವ್ವ, ನಾವು ಇದನ್ನ ಅಲ್ವೇ ಬಯಸಿದ್ದು ಅಂತ ಹೇಳಿದ್ರೆ ಆಗ ಪುಟ್ಟಕ್ಕ ಅವರು, ಗಂಡನ ಮನೆ ತವ್ರ ಮನೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೆ ಸ್ನೇಹ, ನೀನು ಇದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ಅಂತ ಪುಟ್ಟಕ್ಕ ಅವರು ಸ್ನೇಹಾಗೆ ಹೇಳ್ತಾರೆ. ಆಗ ಬಂಗಾರಮ್ಮ, ಪುಟ್ಟಕ್ಕ ನಿನ್ನ ಮಗಳು ಸ್ನೇಹ ಈ ಮನೆ ಮಗಳಾಗಿ ತುಂಬಾ ದಿನ ಆಯಿತು, ಅದು ಅಲ್ಲದೆ ಸೊಸೆಯಾಗೂ ಕೂಡ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಸರಿ ಆಯಿತು ನಾನಿನ್ನ ಹೊರಡ್ತೀನಿ ಅಂತ ಹೇಳಿದ್ರೆ ಆಗ ಕಂಠಿ ಅವರು, ಅದೇಗಾಗುತ್ತೆ, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಇಲ್ಲ ಇಲ್ಲ ಮನೆಯಲ್ಲಿ ಸುಮಾ ಒಬ್ಳೇನೇ ಇದ್ದಾಳೆ, ಒತ್ತಾಯ್ತು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಅವರು, ಪುಟ್ಟಕ್ಕ ನಾನು ನಿನ್ನ ಜೊತೆ ಎಷ್ಟೊಂದು ವಿಷಯನ ಮಾತಾಡಬೇಕು, ನೀನು ಹೋಗ್ತೀನಿ ಅಂತಿದೆಯಲ್ಲ, ನಮ್ಮ ಕಂಠಿ ಮತ್ತು ಸ್ನೇಹ ಮದುವೆ ಆಗಿ ಆಲೆ ವರ್ಷನೇ ಆಯಿತು ಅಂತ ಹೇಳ್ತಾರೆ. ಆಗ ಕಂಠಿಯವರು, ಮಿಸ್ಸು ಇಷ್ಟು ಬೇಗ 1 ವರ್ಷ ಆಯ್ತಾ ಅಂತ ಹೇಳಿದ್ರೆ ಆಗ ಮಾದೇಗೌಡರು, ಪ್ರೇಮಿಗಳ ಥರ ಪ್ರೀತಿ ಮಾಡ್ತಾ ಇದ್ರೆ 1 ವರ್ಷ ಆಗೋದು ಕೂಡ ಕಳೆಯೋದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಅವರು, ಏನ್ರಿ ನೀವು ಅಂತ ತಮಾಷೆನಲ್ಲಿ ನಗ್ತಾ ಇರ್ತಾರೆ. ಆಗ ಚೌಡವ್ವ, ಬಂಗಾರ ನೀನು ಪುಟ್ಟಕ್ಕನ ಜೊತೆ ಏನೋ ಮಾತಾಡಬೇಕು ಅಂತ ಹೇಳ್ದೆ ಅಲ್ವಾ ಅಂತ ಹೇಳಿದ್ರೆ ಆಗ ಬಂಗಾರಮ್ಮ ಅವರು, ಪುಟ್ಟಕ್ಕ ಸ್ನೇಹನೂ ಕೂಡ ಪರೀಕ್ಷೆನ ಸಂದಾಗಿ ಬರೆದಿದ್ದು ಆಗೈತೆ, ಜೊತೆಗೆ ನಮ್ಮ ಕಂಠಿ ಮತ್ತು ಸ್ನೇಹ ಇಬ್ಬರು ಕೂಡ ಮದುವೆ ಆಗಿ ವರ್ಷ ಆಗ್ತಾ ಬರ್ತೈತೆ, ಅದು ಅಲ್ಲದೆ ನಮ್ಮ ಹೊಸ್ಸು ಗಂಡನ ಮನೆಗೆ ಹೋಗಿ ನಮ್ಮ ಸಂತೋಷನ ತರ್ತಾ ಇದ್ದಾಳೆ, ಎಲ್ಲದಕ್ಕೂ ಮೀರಿ ನಾನು ಮತ್ತು ನನ್ನ ಸೊಸೆ ಇಬ್ಬರು ಕೂಡ ಒಬ್ರಿಗೊಬ್ರನ್ನ ಒಪ್ಕೊಂಡಿದ್ದು ಆಗೈತೆ, ಇಷ್ಟೆಲ್ಲ ಆದಮೇಲೆ ಒಂದು ಕಿತ ದೇವ್ರಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ರಾಧಾ ಮಾತ್ರ ಇದನ್ನೆಲ್ಲ ಕೇಳಿ ಉರ್ಕೊಳ್ತಾ ಇರ್ತಾರೆ. ಆಗ ಪುಟ್ಟಕ್ಕ ಅವರು, ಒಳ್ಳೆ ವಿಚಾರನೆ ಅಂತ ಹೇಳಿದ್ರೆ ಚೌಡವ್ವ ಅವರು, ಒಳ್ಳೆ ದೇವ್ರ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಅತ್ತೆ ದೇವಸ್ಥಾನಕ್ಕೆ ಹೋಗೋ ದಾರಿ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಆಗ ಮಾದೇಗೌಡರು, ಯಾಕವ ಅಂತ ಕೇಳಿದ್ರೆ, ಅಲ್ಲ ನಾವು ಜೊತೆಗೆ ಹೋಗ್ಬೇಕಾದ್ರೆ ಅದಕ್ಕೇನೂ ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಅವರು, ನಾನು ನೋಡಿ ಹೊಸು ದಿನಮನ್ಸಿ ಅಂತ ಮರೆತು ಪ್ಲ್ಯಾನನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಚೌಡವ್ವ ಅವರು, ನೋಡು ಬಂಗಾರ, ಒಳ್ಳೆ ಕೆಲಸನ ದೇವ್ರ ಕೆಲಸನ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹಾಕಬಾರ್ದು, ಅದನ್ನು ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಅಮ್ಮೋರೆ ನಾನೇ ಬಂದು ಹೊಸನ ನೋಡ್ಕೊಳ್ತೀನಿ, ಇಲ್ಲ ಅಂತಂದರೆ ನಮ್ಮ ಮನೆಗೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ರಾಧವರು, ಪುಟ್ಟಕ್ಕ ಅವರೇ ನಿಮಗೆ ಮನೆ ಕೆಲಸ ಮತ್ತು ಮೆಸ್ ಕೆಲಸನೇ ತುಂಬಾ ಇರುತ್ತೆ, ಅದಕ್ಕೆ ನಾನೇ ಇದೀನಲ್ವಾ ಮನೆಯಲ್ಲಿ ತುಂಬಾ ಚೆನ್ನಾಗಿ ಹೊಸನ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ರಾಧಾ ಹೇಳಿದ್ದನ್ನು ಕೇಳಿ ಸ್ನೇಹಾಗೆ ಶಾಕ್ ಆಗುತ್ತೆ. ಯಾಕೆಂದರೆ ಇವಳೇನಾದರೂ ಕಿತಾಪತಿ ಮಾಡಿಬಿಟ್ರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಮಾದೇಗೌಡರು, ದೊರೆ ನಿಮ್ಮ ಭಾವಂಗೆ ಫೋನ್ ಮಾಡಿ ಹೊಸನ ಬಂದು ನೋಡ್ಕೊಳ್ಳೋದಕ್ಕೆ ಹೇಳು ಅಂತ ಹೇಳ್ತಾರೆ. ಆಗ ಮಾದೇಗೌಡರು, ಅಳಿಯಂದ್ರೆ ಬಂದು ಹೊಸನ ನೋಡ್ಕೊಳ್ತಾರೆ ಅಂತ ಅಂದರೆ ನಾವು ಧಾರಾಳವಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದು ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ, ಅದೆಂಗಾಯ್ತದೆ, ನಮ್ಮ ಹೊಸು ದಿನಮನ್ಸಿ ಬಿಟ್ಟು ಹೋಗೋದಕ್ಕೆ ಆಗ್ತದ ಅಂತ ಹೇಳ್ತಿದ್ರೆ ಆಗ ಹೊಸು, ಅವ್ವ ನೀವು ಈ ಥರ ಹೋಗೋದೇ ಅಪರೂಪ, ನಾನು ಚಂದ್ರಿಗೆ ಫೋನ್ ಮಾಡಿ
ರಜೆ ಹಾಕಿ ಬರೋದಕ್ಕೆ ಹೇಳ್ತೀನಿ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆಗ ಚೌಡವ್ವ ನೀವು ನಿಶ್ಚಿಂತೆಯಿಂದ ಹೋಗ್ಬಿಟ್ಟು ಬನ್ನಿ ಬಂಗಾರ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಅವರು ಸರಿ ಆಯಿತು, ವಸು ಜೊತೆ ಪುಟ್ಟಕ್ಕ ರಾಧಾ ಎಲ್ಲರೂ ಇರ್ತೀರಾ ಅಂತ ಅಂದರೆ ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಆಗ ಗಂಟಿ ಅವರು ಸರಿ ಆಯಿತು, ಇದೇ ಖುಷಿನಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಬನ್ನಿ ಅಂತ ಹೇಳ್ತಾರೆ. ಆಗ ರಾಧಾ ಅವರು ಸರಿ ಆಯಿತು ಎಲ್ಲರೂ ಹೋಗೋಣ ಬನ್ನಿ ಅಂತ ಅಲ್ಲಿಂದ ಊಟ ಮಾಡೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಸುಮಾ ಸಚಿನ್ನ ಮೀಟ್ ಮಾಡೋದಕ್ಕೆ ಅಂತ ಮನೆಯಿಂದ ಹೊರಗಡೆ ಬರ್ತಾರೆ. ಆಗ ಸಚಿನ್ನ ನೋಡಿ, ನೀನು ಯಾಕೆ ಇಷ್ಟೊತ್ತಿನಲ್ಲಿ ಬರೋದಕ್ಕೆ ಹೋದೆ? ಇಷ್ಟೊತ್ತಿನಲ್ಲಿ ಬರೋದನ್ನು ನೀನು ಅಭ್ಯಾಸ ಮಾಡ್ಕೊಳ್ತಾ ಇದೆಯಾ? ಒಟ್ಟಿನಲ್ಲಿ ನೀನು ನಮ್ಮವ್ವನ ಕೈಯಲ್ಲಿ ಸಿಕ್ಕಾಕೊಳ್ಳೋ ತನಕ ನಿನಗೆ ಸಮಾಧಾನ ಇಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಸಚಿನ್ ಸುಮಾ ಸಿಕ್ಕಾಕೊಳ್ಳೋ ಅಂತ ತಪ್ಪನ್ನು ನಾನೇನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಸುಮಾ, ಅಲ್ಲ ನೀನು ಇಷ್ಟೊತ್ತಿನಲ್ಲಿ ಈಗ ಬಂದರೆ ಏನು ಹೇಳ್ತಾರೆ ಹೇಳು, ನಿಜ ಹೇಳು, ನಾನು ನಿನಗೆ ಫೋನ್ ಮಾಡ್ತೀನಿ ಅಂತ ನಿನಗೆ ಮುಂಚೆನೇ ಗೊತ್ತಿತ್ತಾ, ಅಥವಾ ಮೈಂಡ್ ರೀಡಿಂಗ್ನ ಶುರು ಮಾಡ್ಕೊಂಬಿಟ್ಟಿಯಾ? ಅದೆಂಗೆ ನೀನು ನಾನು ಅಂದ್ಕೊಂಡಾಗಲೇ ನಮ್ಮ ಮನೆ ಹತ್ರ ಬಂದುಬಿಡ್ತೀಯಾ ನೀನು ಅಂತ ಹೇಳ್ತಾರೆ. ಆಗ ಸಚಿನ್, ಅಯ್ಯೋ ಸುಮಾ ನಾನು ಇವಾಗ ಏನು ಮಾಡಿದೆ ಅಂತ ಹೇಳ್ತಾರೆ. ಆಗ ಸುಮಾ, ನೀನು ಏನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಆಗ ಸಚಿನು, ಅಲ್ಲ ನೀನು ನನ್ನ ಮುಂದೆ ಸಿಕ್ಕಿದ್ರೆ ಸಾರಿ ಕೇಳಿದೆ ಅಂತ ಹೇಳಿದೆ ತಾನೆ, ಇವಾಗ ನೋಡಿದ್ರೆ ಬೈತಿದೀಯಾ ಅಂತ ಹೇಳ್ತಾರೆ. ಸಾರಿ ಸಚಿನ್ ಅಂತ ಸುಮಾ ಹೇಳಿದ್ರೆ, ಪರವಾಗಿಲ್ಲ ನೀನು ಫೋನಲ್ಲೇ ಕೇಳಿದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಸುಮಾ, ಇವಾಗ ನೆನಪಾಯ್ತು, ನಾನು ಏನಕ್ಕೆ ಬಂದೆ ಅಂತಂದರೆ ನೀನು ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ ಅಂತ ಕೇಳೋದಕ್ಕೆ ಬಂದೆ ಅಂತ ಹೇಳ್ತಾರೆ. ಆಗ ಸಚಿನ್, ನಾನೇನು ನಿನ್ನನ್ನು ಇಂಟೆನ್ಷನಲ್ಲಿ ನೋಡೋದಕ್ಕೆ ಅಂತ ಬಂದಿಲ್ಲ, ಗ್ಯಾರೇಜ್ ಅಣ್ಣ ನನ್ನ ಗಾಡಿನ ರಿಪೇರಿ ಮಾಡಿ ನಿಮ್ಮ ಮನೆ ಮುಂದೆ ನಿಲ್ಸಿದ್ದೀನಿ ಅಂತ ಹೇಳಿದ್ರು, ಅದನ್ನು ತಗೊಂಡೋದಕ್ಕೆ ಬಂದೆ ಅಂತ ಹೇಳ್ತಾರೆ. ಆಗ ಸುಮಾ, ಹೌದಾ ಸಚಿನ್, ಇದಕ್ಕೂ ಸಾರಿ ಅಂತ ಹೇಳ್ತಾರೆ. ಆಗ ಸಚಿನ್, ರಾಕೆಟ್ ನೋಡು ರಾಕೆಟ್, ಇವಳು ಎಲ್ಲದಕ್ಕೂ ಬೈತಾಳೆ ಮತ್ತೆ ಸಾರಿನ ಕೇಳ್ತಾಳೆ, ಇದೇ ಆಗೋಯ್ತು ಅಂತ ಸಚಿನ್ ತನ್ನ ಬೈಕಿಗೆ ಹೇಳ್ತಾ ಇರ್ತಾರೆ. ಆಗ ಸುಮಾ, ಹೇ ರಾಕೆಟ್, ನಾನು ಸಾರಿ ಹೇಳೋದಕ್ಕಷ್ಟೇ ಅಲ್ಲ ಇದ್ರ ಜೊತೆಗೆ ಥ್ಯಾಂಕ್ಸ್ ಹೇಳೋದಕ್ಕೂ ಕೂಡ ಬಂದೆ ಅಂತ ಹೇಳ್ತಾರೆ. ಆಗ ಸಚಿನ್ ವೆಲ್ಕಮ್ ಅಂತ ಹೇಳಿದ್ರೆ, ಆಗ ಸುಮಾ, ನಿಜ ಹೇಳು ಸಚಿನ್, ನಾನು ಎಲ್ಲರೂ ಮುಂದೆ ನಿನಗೆ ಬೈದೆ ಅಂತ ನಿನಗೆ ಬೇಜಾರಿಲ್ಲ ತಾನೆ ಅಂತ ಕೇಳ್ತಾರೆ. ಆಗ ಸಚಿನ್, ಇಷ್ಟ ಆದರೂ ಏನೇ ಮಾಡಿದ್ರು ಇಷ್ಟ ಆಗುತ್ತೆ, ಅದರಲ್ಲೂ ನನಗೆ ನಿನ್ನ ಮೇಲೆ ಬೇಜಾರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಗ ಸುಮಾ ಅವರು ಏನು ಮಾತಾಡದೆ ಸುಮ್ಮನಿರ್ತಾರೆ. ಸರಿ ಆಯಿತು ನಾನಿನ್ನ ಬರ್ತೀನಿ ಅಂತ ಹೇಳಿ ಸಚಿನ್ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಸಹನಾ ಅವರು ಹೋಟೆಲ್ನ ನಡೆಸ್ತಾ ಇರ್ತಾರೆ. ಆಗ ಕಸ್ಟಮರ್ಸ್ ಕೂಡ ಬಂದಿರ್ತಾರೆ. ಹಣ ಏನು ಬೇಕು ಅಂತ ಕೇಳಿದ್ರೆ, ರೈಸ್ ಬಾತ್ ಬೇಕು ಕೊಡಿ ಅಂತ ಹೇಳ್ತಾರೆ. ಆಗ ಚೋಟು ಆ ಅಣ್ಣನ ಹತ್ರ ಹೋಗಿ, ಏನಣ್ಣ ತಿನ್ಬೇಕಾದ್ರೆ ಮೊಬೈಲ್ನ ನೋಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಆ ಕಸ್ಟಮರು ತಿನ್ನುವಾಗ್ಲೇ ನೆಮ್ಮದಿಯಾಗಿ ಮೊಬೈಲ್ನ ನೋಡೋದಕ್ಕಾಗೋದು, ಮನೆಯಲ್ಲಂತೂ ನೋಡೋದಕ್ಕೆ ಬಿಡೋದಿಲ್ಲ, ಅರ್ಧ ಜೀವನೇ ತೆಗೆದು ಬಿಡ್ತಾರೆ. ಅದಕ್ಕೆ ಇವಾಗ ನೆಮ್ಮದಿಯಾಗಿ ಮೊಬೈಲ್ ನೋಡ್ತಾ ತಿಂಡಿನ ತಿಂತಾ ಇದ್ದೀನಿ ಅಂತ ಹೇಳ್ತಾರೆ. ಅವರು ನೋಡ್ತಿದ್ದಂಥ ಮೊಬೈಲ್ನಲ್ಲಿ ಸಹನಾ ಅವರು ಅಡುಗೆ ಮಾಡ್ತಿರೋ ಎಲ್ಲ ವೀಡಿಯೋನೂ ಕೂಡ ಮ್ಯಾಕ್ಸ್ವೆಲ್ಲು ಅಪ್ಲೋಡ್ ಮಾಡಿರ್ತಾರೆ. ಆ ವಿಡಿಯೋನ ನೋಡ್ತಾ ಇರ್ತಾರೆ. ಆಗ ಚೋಟು, ಅಣ್ಣ ನನಗೂ ತೋರಿಸು ಅಂತ ಹೇಳಿ ವಿಡಿಯೋನ ನೋಡಿ ಸಹನಾಗಿ ಹೇಳ್ತಾರೆ. ಅಕ್ಕ ನೀವು ಸುಮ್ಮನೆ ಮ್ಯಾಕ್ಸ್ವೆಲ್ಗೆ ಬೈದ್ರಿ, ವಿಡಿಯೋನ ಶೂಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಸಹನವರು, ಅಯ್ಯೋ ನಾನೇನೇ ತಪ್ಪಾಗಿ ತಿಳ್ಕೊಂಬಿಟ್ನಾ, ಅವರಿಗೆ ಸಾರಿ ಕೇಳಬೇಕು, ಪಾಪ ಅವರು ಮತ್ತೆ ಬರೋದಿಲ್ವಾ ಅಂತ ಹೇಳ್ತಾರೆ. ಆಗ ಚೋಟು, ಅಕ್ಕ ಅವರು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಅನಿಸುತ್ತೆ, ಸಂಬಂಧಿಕರಿಗೆ ಒಂದು ಮಾತು ಬೈದರೆ ಕೂಡ ಅವರು ಸಂಬಂಧನ ಕಳ್ಕೊಂಡು ಹೋಗ್ಬಿಡ್ತಾರೆ, ಅಂಥದ್ರಲ್ಲಿ ಬೇರೆ ದೇಶದವರು ಅವರಿಗೆ ಬೈದಿದ್ದೀವಿ ಅಂತ ಅಂದರೆ ಅವರು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಬಂಗಾರಮ್ಮ ಅವರು ದೇವ್ರಿಗೆ ಅಂತ ಹೊರಟಿರ್ತಾರೆ. ಎಲ್ಲರೂ ಕೂಡ ರೆಡಿಯಾಗಿ ಹೊರಗಡೆ ಬರ್ತಾರೆ. ವಸು ಹುಷಾರು ಕಣವ, ರಾಧಾ ವಸುನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಅದಕ್ಕೆ ನೀವು ಟೈಮ್ ಸರಿಯಾಗಿ ಊಟ ಮಾಡಿ ಮಾತ್ರೆ ತಗೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾರೆ. ಆಗ ಕಂಠಿಯವರು, ವಸು ಏನೇ ಇದ್ದರೂ ಕೂಡ ನನಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ರಾಧಾ ವಸುನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ. ಆಯಿತು ನೋಡ್ಕೊಳ್ತೀನಿ, ನೀವು ಎಲ್ಲರೂ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಂತ ರಾಧಾ ಹೇಳ್ತಾರೆ. ಆಗ ವಸು, ಅವ್ವ ಒಂದು ನಿಮಿಷ, ಅಣ್ಣಯ್ಯ ಗಾಡಿನ ಎಲ್ಲನೂ ಚೆಕ್ ಮಾಡಿಸಿದ್ಯಾ ಅಲ್ವೇ ಅಂತ ಕೇಳ್ತಾರೆ. ಆಗ ಗಂಟಿ, ಹೌದು ಕಣವ, ನಾನು ಎಲ್ಲ ಖುದ್ದಾಗಿ ನಿಂತು ಮಾಡಿಸಿದ್ದೀನಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಸರಿ ಆಯಿತು ಅಂತ ಹೊರಡ್ತಾರೆ. ಆಗ ರಾಧಾ, ಏ ಸ್ನೇಹ, ನೀನು ನನಗೇನೆ ಎಚ್ಚರಿಕೆ ಕೊಡ್ತೀಯಾ ಅಲ್ವಾ, ಹೋಗಿ ಖುಷಿಯಾಗಿ ಹೋಗಿ, ಇದೇ ನಿಮ್ಮ ಕೊನೆ ನಗು, ರಾಧಾ ಈ ಸಲ ಮಾಡಿರೋ ಪ್ಲ್ಯಾನು ಫ್ಲಾಪ್ ಆಗಲ್ಲ, ನಿಮ್ಮ ಕಣ್ಣೀರ ದಾರೆ ತಪ್ಪೋದಿಲ್ಲ ಅಂತ ಅಂದ್ಕೊಂಡು ಮನಸ್ಸಲ್ಲೇ ನಗ್ತಾ ಇರ್ತಾರೆ. ಈ ಕಡೆ ಇನ್ಸ್ಪೆಕ್ಟ್ರು ಎಲ್ಲ ಕೈದಿಗಳನ್ನು ನಿಲ್ಲಿಸ್ಕೊಂಡು, ಜೈಲು ಅಂತಂದರೆ ಶಿಕ್ಷೆ ಕೇಂದ್ರ ಅಲ್ಲ, ಶಿಕ್ಷಣ ಕೇಂದ್ರನೂ ಹೌದು, ನೀವು ಇಲ್ಲಿಂದ ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೋಸ್ಕರ ಅವಕಾಶನ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀರಾ, ಅದಕ್ಕೆ ಇನ್ಮುಂದೆ ನಿಮ್ಮ ಜೀವನದಲ್ಲಿ ಸಿಹಿ ತುಂಬಿರಲಿ, ಸಿಹಿಯಾಗಿರಲಿ ನಿಮ್ಮ ಜೀವನ ಅಂತ ನಾವು ಸಿಹಿನ ಮಾಡಿಸಿದ್ದೀವಿ, ಎಲ್ಲರೂ ಕೂಡ ಸಿಹಿ ಊಟನ ಮಾಡಿಕೊಂಡು ಹೋಗಿ ಅಂತ ಹೇಳಿ ಅಲ್ಲಿಂದ ಇನ್ಸ್ಪೆಕ್ಟರು ಹೋಗ್ತಾರೆ. ಈ ಕಡೆ ಸುಮಾ ಸಚಿನ್ ಜೊತೆ ಚಾಟ್ ಮಾಡ್ತಾ ಇರ್ತಾರೆ. ಅದೇ ಗುಂಗಲ್ಲಿ ರಬ್ಬರ್ ಬ್ಯಾಂಡ್ನ ಎಲ್ಲೋ ಇಟ್ಟಿದ್ದ ವಸ್ತು ಇರೋದೇ ಇಲ್ಲ ಅಂತ ಅಂದ್ಕೊಂಡು ಹುಡುಕ್ತಾ ಇರ್ತಾರೆ. ಆಗ ಗೋಪಾಲ್ ಅವರು ಬಂದು ಕೊಡ್ತಾರೆ. ಅಷ್ಟೊತ್ತಿಗೆ ಸಚಿನ್ ಕೂಡ ಮೆಸೇಜ್ ಮಾಡ್ತಾರೆ. ಆಗ ಗೋಪಾಲ್ ಅವರು ಫೋನ್ನ ಕೊಟ್ಟು,
ಇಷ್ಟು ದಿನ ಮೆಸ್ಸಲ್ಲಿ ಜನಗಳು ಮಾತಾಡ್ತಾ ಇದ್ರು, ಆದರೆ ಇವಾಗ ಇದೇ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಸುಮಾಗೆ ಹೇಳ್ತಾರೆ. ಆಗ ಸುಮಾ ಅವರು, ಏನು ಮಿಸ್ಟರ್ ಗೋಪಾಲ್, ನೀವು ಮನೇನ ತುಂಬಾ ಅನಲೈಸ್ ಮಾಡ್ತಿರೋ ಆಗಿದೆ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಅದೆಲ್ಲ ನನಗೆ ಗೊತ್ತಿಲ್ಲ, ಇವತ್ತು ನನ್ನ ಕೂಸು ತುಂಬಾ ಖುಷಿಯಾಗಿದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು ಬರ್ತಾರೆ, ನೀವು ಈ ವಿಷಯನ ಕೇಳಿದ್ರೆ ಇನ್ನೂ ಖುಷಿಯಾಗಿರ್ತೀರಾ ಅಂತ ಬಂದು ಹೇಳ್ತಾರೆ. ಆಗ ಗೋಪಾಲ್ ಅವರು, ಏನು ವಿಷಯ ಪುಟ್ಟಮ್ಮಿ ಅಂತ ಕೇಳಿದ್ರೆ, ಸ್ನೇಹ ಪರೀಕ್ಷೆನ ಸಂದಾಗೆ ಬರದ್ಲಂತೆ. ಇಬ್ಬರು ಮದುವೆ ಆಗಿ 1 ವರ್ಷ ಆಯ್ತಲ್ವಾ, ಅದಕ್ಕೆ ಅವ್ರ ಅತ್ತೆ ದೇವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ ಅಂತ ಹೇಳ್ತಾರೆ. ಆಗ ಸುಮಾ, ಹೌದಾ, ಇಷ್ಟು ಬೇಗ 1 ವರ್ಷ ಆಯ್ತಾ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಈ 1 ವರ್ಷದಲ್ಲಿ ಎಷ್ಟೆಲ್ಲ ಏಳು ಬೀಳುಗಳಾಯಿತು, ಸ್ನೇಹ ಮನೆಗೆ ಹೊಂದ್ಕೊಂಡು ಹೋಗ್ತಾಳೋ ಇಲ್ವೋ ಅಂತ ಚಿಂತೆ ಆಗ್ಬಿಟ್ಟಿತ್ತು, ಆದರೆ ಇವಾಗ ತುಂಬಾ ಖುಷಿಯಾಗಿದ್ದಾಳೆ ಅಷ್ಟೇ ಸಾಕು ಅಂತ ಹೇಳಿ ಮೆಸ್ಗೆ ಹೋಗ್ತಾರೆ. ಆಗ ಗೋಪಾಲ್ ಅವರು, ಎಷ್ಟೋ ದಿನಗಳಾದಮೇಲೆ ಇಬ್ಬರೂ ತುಂಬಾ ಖುಷಿಯಾಗಿದ್ದಾರೆ, ದೇವರೇ ಈ ಖುಷಿ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಿ ಅವರು ಕೂಡ ಮೆಸ್ ಹತ್ರ ಹೋಗ್ತಾರೆ. ಈ ಕಡೆ ಕಾಲೇಜಲ್ಲಿ ಪ್ರದೀಪ್ ಮತ್ತು ಅವ್ರ ಫ್ರೆಂಡ್ಸು ಎಲ್ಲರೂ ಕೂಡ ಮಾತಾಡ್ತಾ ನಿಂತಿರ್ತಾರೆ. ಏನೋ ಮಗ, ಅವನು ನಿನಗೇನೆ ಹೊಡೆದ್ಬಿಟ್ಟ, ಅವನನ್ನ ನಾವು ಸಾಫ್ಟ್ ಅಂತ ಅಂದ್ಕೊಂಡಿದ್ವಿ, ಎಲ್ಲರ ಮುಂದೆ ನಿನಗೆ ಹೊಡೆದು ಅವನು ಕಾಲೇಜಲ್ಲಿ ಒಂದು ಲೆವೆಲ್ಗೆ ಹೀರೋನೇ ಆಗ್ಬಿಟ್ಟ ಅಂತ ಹೇಳ್ತಾರೆ. ಆಗ ಪ್ರದೀಪು, ಹೀರೋ ಲೆವೆಲ್ ಏನಿಲ್ಲ, ಅವನು ಸುಮ್ಮನೆ ಓವರಾಗಿ ಆಡ್ಬಿಟ್ಟ ಅಂತ ಹೇಳ್ತಾರೆ. ಆಗ ಪ್ರದೀಪ್ ಫ್ರೆಂಡ್ಸು, ಅಲ್ಲ ಮಗ, ಅವನು ಯಾಕೆ ನಿನಗೆ ಹೊಡೆದ, ಅದನ್ನು ನಿಜವಾದ ಕಾರಣ ಹೇಳು ಅಂತ ಕೇಳ್ತಾರೆ. ಅದೇ ಮಗ, ನಾನು ಸುಮ್ಮ ಖೋ ಪ್ರಾಕ್ಟೀಸ್ಗೆ ಹೋಗ್ಬೇಕಾದ್ರೆ ವಿಶ್ ಮಾಡಿದೆ, ಅದಕ್ಕೆ ನನ್ನ ಹುಡುಗಿನೇ ಮಾತಾಡಿಸ್ತೀಯ ಅಂತ ಹೇಳಿ ಹೊಡೆದ್ಬಿಟ್ಟ ಅಂತ ಹೇಳ್ತಾರೆ. ಆಗ ಅವ್ರ ಫ್ರೆಂಡ್ಸು, ಮಗ ಸಚಿನ್ ಬರ್ತಾ ಇದ್ದಾನೆ ನೋಡು ಅಂತ ಹೇಳ್ತಾರೆ. ಆಗ ಪ್ರದೀಪ್, ಏನು ಸಚಿನು ಕಾಲೇಜಿಗೆ ಬಂದುಬಿಟ್ಟಿದ್ಯಾ, ನಿನ್ನಿಂದ ನಮ್ಮ ಕಾಲೇಜ್ ಹುಡುಗರಿಗೆ ತುಂಬಾ ತೊಂದರೆ ಆಗ್ತಿದೆ, ನೀನು ಮನೆಗೆ ಹೊರಟ್ಬಿಡು ಅಂತ ಹೇಳ್ತಾರೆ. ಆಗ ಅಲ್ಲಿದ್ದ ಒಬ್ಬ ಹುಡುಗ, ಹೌದು, ನಮ್ಮ ಕಾಲೇಜಲ್ಲಿ ತುಂಬಾ ಒಳ್ಳೆ ಹುಡುಗಿರಿದ್ದಾರೆ ಅಂತ ಹೇಳ್ತಾರೆ. ಆಗ ಸುಮಾನು ಕೂಡ ಬರ್ತಾರೆ. ಆಗ ಪ್ರದೀಪ್, ನೋಡು ಸುಮಾ ಹೇಗೆ ಎದುರಿಸ್ತಾ ಇದ್ದಾನೆ ಇವನು ಅಂತ ಹೇಳಿದ್ರೆ, ಆಗ ಸುಮಾ, ಸಚಿನ್, ಯಾಕೋ ಪ್ರದೀಪ್ಗೆ ಎದುರಿಸ್ತಾ ಇದೆಯಾ ನೀನು, ಪ್ರದೀಪ್ಗೆ ಏನಿದ್ರು ಹೊಡೆದೇನೆ ಹೇಳಬೇಕು ಅಂತ ಕೆನ್ನೆಗೆ ಜೋರಾಗಿ ಬಾರಿಸ್ಬಿಡ್ತಾರೆ. ಆಗ ಪ್ರದೀಪ್, ಸುಮಾ ಅದು ನಾನು ಅಂತ ಹೇಳೋಕೆ ಹೋಗ್ತಾರೆ. ಆಗ ಸುಮಾ ಅವರು, ಶ್ ಅಂತ ಹೇಳಿ, ನಾನೇನು ಮಾಡಿದೆ ಅಂತ ನಾಟಕನ ಶುರು ಮಾಡಿದ್ರೆ ಅಷ್ಟೇ, ನಿನಗೆ ನಾಚಿಕೆ ಆಗೋದಿಲ್ವಾ, ಹೆಣ್ಮಕ್ಳು ಬಟ್ಟೆ ಬದಲಾಯಿಸೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ತೀಯಲ್ಲ ನೀನು ಅಂತ ಹೇಳ್ತಾರೆ. ಆಗ ಸಚಿನ್, ಸುಮಾ ಸ್ಟಾಪ್ ಇಟ್ ಅಂತ ಹೇಳಿದ್ರೆ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಸಚಿನ್, ಸಚಿನ್ ಕೈಲಿ ನಿನಗೆ ಸಾರಿ ಹೇಳಿಸಿದ್ನಲ್ಲ, ಆವಾಗಲಾದರೂ ನಿನಗೆ ಸಣ್ಣ ಗಿಲ್ಟ್ ಕೂಡ ಕಾಡಲಿಲ್ವಾ ಅಂತ ಹೇಳ್ತಾರೆ. ಆಗ ಸಚಿನ್, ಹೋಗ್ಲಿ ಬಿಡು ಸುಮಾ ಅಂತ ಹೇಳಿದ್ರೆ, ಆಗ ಸುಮಾ, ಸಚಿನ್ ಮಾಡದೇ ಇರೋ ತಪ್ಪಿಗೆ ನಿನ್ನ ಹತ್ರ ಸಾರಿ ಕೇಳಿದ್ನಲ್ಲ, ಅದಕ್ಕೆ ನಿನಗೆ ತಗೋ ಅಂತ ಹೇಳಿ ಮತ್ತೆ ಹೊಡಿತಾರೆ. ಆಗ ಶಿವಾನಿ ಅಲ್ಲಿಗೆ ಬಂದಿರ್ತಾರೆ. ನನ್ನ ಹೆಸರನ್ನ ಎಲ್ಲಿ ಬಾಯಿ ಬಿಡ್ತಾರೆ ಅಂತ ಶಿವಾನಿ ಹೆದರ್ಕೊಳ್ತಾ ಇರ್ತಾಳೆ. ಆಗ ಸುಮಾ ಮತ್ತೆ ಸಚಿನ್ ಅಲ್ಲಿಂದ ಹೋಗ್ತಾರೆ. ಆಗ ಪ್ರದೀಪು, ಸುಮಾ ಈ ರೀತಿ ಹೊಡೆದ್ಬಿಡ್ಲಲ್ಲ ಅಂತ ತುಂಬಾನೇ ರೋಷದಿಂದ ಶಿವಾನಿ ಹೇಳ್ಕೊಟ್ಟಾಗೆ ಮಾಡಿದ್ನಲ್ಲ ಅಂತ ಶಿವಾನಿನ ನೋಡ್ತಾ ಇರ್ತಾರೆ. ಇದಾಗಿತ್ತು ಬುಧವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.